ಸ್ನೇಹಿತರೆ, ಯಾರಾದರೂ ನಿಮ್ಮ ಹತ್ರ ಸಾಲವಾಗಿ ದುಡ್ಡನ್ನ ಇಸ್ಕೊಂಡಿದ್ರೆ, ಮತ್ತೆ ನಿಮ್ಮ ಕಷ್ಟಕ್ಕೆ ಯಾರತ್ರಾದರೂ ನೀವು ಸಾಲವನ್ನ ಇಸ್ಕೋಬೇಕು, ದುಡ್ಡನ್ನ ತಗೋಬೇಕು ಅಂತ ಇದ್ರೆ, ಬಿಳಿ ಹಾಳೆ ಮೇಲೆ ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಈ ಯಂತ್ರವನ್ನ ಬರೆದು ನೀವು ಪೂಜೆ ಮಾಡಿದ್ರೆ, ನಿಮ್ಮ ಸಾಲದ ಸಮಸ್ಯೆ ದೂರ ಆಗುತ್ತೆ. ಒಂದು ಬಿಳಿ ಹಾಳೆ ಮೇಲೆ ಒಂದು ದೊಡ್ಡ ವೃತ್ತವನ್ನ ಹಾಕ್ಕೊಂಡು, ಈ ಒಂದು ವೃತ್ತದ ಒಳಗೆ 25 ಸಾರಿ ಹರೀಂ 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 ಅಂತ ಬರ್ಕೊಂಡು, ಆ ನಂತರ ವೃತ್ತದ ಒಳಗೆ ಸ್ಟಾರ್ ಅನ್ನ ಬರೆದು, ವಿಡಿಯೋದಲ್ಲಿ ಬರೆದಿರೋ ಹಾಗೆ ಕ್ಲೀಮ್ 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 ಅಂತ ಬರೆದು, ಈ ರೀತಿ ಬರ್ಕೊಂಡಾದ ಮೇಲೆ ಸ್ಟಾರ್ನ ಮಧ್ಯಭಾಗದಲ್ಲಿ ನಿಮಗೆ ಯಾರು ಸಾಲ ಕೊಡಬೇಕು, ಇಲ್ಲ ಯಾರತ್ರ ಆದರೂ ನೀವು ಸಾಲವನ್ನ ತಗೋಬೇಕು ಅಂತ ಇದ್ದೀರಾ, ಅವರ ಹೆಸರನ್ನ ಬರ್ಕೊಂಡು ಈ ಒಂದು ಯಂತ್ರದ ಹಾಳೆಯನ್ನ ಒಂದು ತುಪ್ಪದ ದೀಪ ಹಚ್ಚಿ ಆ ದೀಪದ ಹತ್ರ ಇಟ್ಟು ಪೂಜೆಯನ್ನ ಮಾಡಬೇಕು. ಈ ರೀತಿ ಪ್ರತಿ ಅಮಾವಾಸ್ಯೆ ದಿನ ನೀವು ಮಾಡ್ತಾ ಬಂದರೆ ಖಂಡಿತ ನಿಮಗೆ ಯಾರು ಸಾಲ ಕೊಡಬೇಕು ಅವರು ಸಾಲವನ್ನ ಕೊಡ್ತಾರೆ. ನಿಮಗೆ ಯಾರತ್ರ ಆದರೂ ಸಾಲ ಇಸ್ಕೋಬೇಕು ಅಂತ ಏನಾದರೂ ಇದ್ದರೆ ಅವರು ಕೂಡ ಸಾಲವನ್ನ ಕೊಡ್ತಾರೆ. ಯಾರು ನಿಮಗೆ ಸಾಲ ಕೊಡಬೇಕು ಅವರು ಅವರಾಗವರೇ ಸಾಲವನ್ನ ಕೊಡ್ತಾರೆ. ಯಾರಿಗೆಲ್ಲ ಸಾಲದ ಸಮಸ್ಯೆ ಇದೆ ಅವರು ಈ ರೀತಿ ಮಾಡಿ ನೋಡಿ, ಖಂಡಿತ ಒಳ್ಳೆಯದಾಗುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಪೇಜನ್ನು ಫಾಲೋ ಮಾಡಿ. ಧನ್ಯವಾದ.